ಹರಿಕಥಾಮೃತಸಾರದಲ್ಲಿ 5ನೇ ಸಂಧಿ ವಿಭೂತಿ ಸಂಧಿ ಅಂತ ಪ್ರಖ್ಯಾತವಾಗಿದೆ. ವಿಭೂತಿ ಅಂದ್ರೆ ವಿ ಅಂದ್ರೆ ವಿಶಿಷ್ಟವಾದಂಥ, ಭೂತಿ ಅಂದ್ರೆ ಭವನ ಅಂದ್ರೆ ಸನ್ನಿಧಾನ. ಪರಮಾತ್ಮ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿದಂತೆ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ, ಅವನಿಲ್ಲದ ಜಾಗವೇ ಇಲ್ಲ. ಆದರೂ ಕೆಲವು ಕಡೆ ವಿಶಿಷ್ಟವಾದ ಸನ್ನಿಧಾನ ಇಟ್ಟಿದ್ದಾನೆ ಪರಮಾತ್ಮ ಕೆಲವು ಪದಾರ್ಥಗಳಲ್ಲಿ, ಅದಕ್ಕೆ ವಿಭೂತಿ ಅಂತ ಕರೀತಾರೆ. ವಿ ಅಂದ್ರೆ ವಿಶಿಷ್ಟವಾದ, ಬೇರೆದಕ್ಕಿಂತ ಅತಿಶಯವಾದ, ಭೂತಿ ಅಂದ್ರೆ ಸನ್ನಿಧಾನ, ಆದ್ರಿಂದ ವಿಭೂತಿ ಅಂತ ಲೋಕದಲ್ಲಿಯೂ ಪ್ರಯೋಗ ಮಾಡ್ತಾರೆ. ವಿಭೂತಿ ಪುರುಷರು ಅಂತ ಹೇಳ್ತಾರೆ. ವಿಭೂತಿ ಪುರುಷರು ಅಂದ್ರೆ ಅರ್ಥ ಇಷ್ಟೇನೆ, ಎಲ್ಲಾ ಕಡೆಯಲ್ಲಿಯೂ ಪರಮಾತ್ಮನ ವ್ಯಾಪ್ತಿ ಇದೆ. ಕೆಲವು ವ್ಯಕ್ತಿಗಳಲ್ಲಿ ಭಗವಂತ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ, ಹೆಚ್ಚಿನ ಸನ್ನಿಧಾನ ಇಟ್ಟಿರ್ತಾನೆ. ಯಾರಲ್ಲಿ ಹೆಚ್ಚಿನ ಸನ್ನಿಧಾನ ಇದೆ ಅಲ್ಲಿ ವಿಭೂತಿ ಇದೆ ಅಂತ ಕರೀತಾರೆ, ಅವರನ್ನು ವಿಭೂತಿ ಪುರುಷರು ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯಕ್ಕೆ ವಿಭೂತಿ ಯೋಗ ಅಂತ ಕರೀತಾರೆ. ಎಲ್ಲೆಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಅದನ್ನು ತಿಳ್ಕೊಂಡು ವಿಶೇಷವಾಗಿ ಅಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಇಲ್ಲೇ ಇದ್ದರೆ ಏನಾಗ್ತದೆ, ಒಂದು ಗುಂಪಿನಲ್ಲಿ, ಮನುಷ್ಯರ ಗುಂಪಿನಲ್ಲಿ ಯಾರೋ ಒಬ್ಬ ಮನುಷ್ಯ ಅಧಿಕ ಪ್ರಸಿದ್ಧಿಗೆ ಬರ್ತಾನೆ, ಹೆಚ್ಚಿಗೆ ಪ್ರಸಿದ್ಧಿಗೆ ಬರ್ತಾನೆ, ಹೆಚ್ಚಿನ ಕೌಶಲ ತೋರಿಸ್ತಾನೆ. ಹಿಂಗೇನಾದರೂ ಆದಾಗ ಅವನದ್ದೇ ಇದು ವೈಭವ ಅಂತ ನಾವು ತಿಳ್ಕೊಳ್ಳುವಂತಹ ಪ್ರಸಂಗ ಇತ್ತು. ಹಾಗೆ ಚಿಂತನೆ ಬರಬಾರದು. ಆ ಅಧಿಷ್ಠಾನದಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ, ಆದ್ದರಿಂದ ಹೆಚ್ಚಿನ ಕೆಲಸ ನಡೀತಾ ಇದೆ ಅಂತ. ಮರಗಳ ಗುಂಪಿನಲ್ಲಿ ಯಾವುದೋ ಒಂದು ಮರ, ಅಶ್ವತ್ಥ ಮರ, ವಿಶೇಷವಾಗಿ ಫಲ ಕೊಡ್ತದೆ, ಎಲ್ರಿಗೂ ಬೇಕಾಗಿರ್ತಕ್ಕಂಥ ಸಂತಾನ ಸೌಭಾಗ್ಯ ಅಶ್ವತ್ಥ ಮರ ಕೊಡ್ತದೆ. ಅದು ಆ ಮರದ್ದೇ ಪ್ರಭಾವ ಅಂತ ನಾವು ಹಂಗೆ ತಿಳ್ಕೊಳ್ಳೋದಲ್ಲ. ಅಶ್ವತ್ಥ ಸರ್ವವೃಕ್ಷಾಣಾಂ, ವೃಕ್ಷಗಳ ಪೈಕಿ ಅಶ್ವತ್ಥ ವೃಕ್ಷದಲ್ಲಿ ಪರಮಾತ್ಮನ ಹೆಚ್ಚಿನ ಸನ್ನಿಧಾನ ಇದೆ, ಆದ್ದರಿಂದ ಆ ಫಲಗಳು ಬರ್ತಾ ಇದೆ. ಈ ರೀತಿ ನಮಗೆ ಹರಿಚಿಂತನೆ ಬರಬೇಕು. ಇಲ್ಲದೆ ಇದ್ರೆ ಸಹಜವಾಗಿ ಯಾವುದಾದ್ರೂ ಒಂದು ಹೆಚ್ಚಿನ ಸತ್ವ ಕಂಡಾಗ, ಹೆಚ್ಚಿನ ಪ್ರಭಾವ ಕಂಡಾಗ ನಮ್ಮ ದೃಷ್ಟಿ ಆ ಅಧಿಷ್ಠಾನದ ಕಡೆನೇ ಹೋಗಿಬಿಡ್ತದೆ, ಪರಮಾತ್ಮನನ್ನು ಮರಿತೇವೆ. ಹಾಗಾಗಬಾರದು. ಎಲ್ಲಿ ಏನು ಹೆಚ್ಚಳಿಕೆ ಕಂಡರೂ ಕೂಡ ಅದೆಲ್ಲ ಪರಮಾತ್ಮನ ಸನ್ನಿಧಾನದಿಂದ ಬಂದಿದೆ ಅಂತಲೇ ಭಾವಿಸಬೇಕು. ಅದಕ್ಕಾಗಿ ವಿಭೂತಿ ಯೋಗ, ವಿಭೂತಿ ಸಂಧಿ ಇವೆಲ್ಲ ಹೊರಟಿರೋದೇ ಅದಕ್ಕೋಸ್ಕರ. ಅದನ್ನು ಕೃಷ್ಣ ಗೀತೆಯಲ್ಲೇ ಒಂದು ಮಾತು ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮತ್ ಊರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಜಗತ್ತಿನಲ್ಲಿ ಯಾವ್ಯಾವ ಗುಂಪಿನಲ್ಲಿ ಯಾವ್ದ್ಯಾವುದು ನಿಮಗೆ ವಿಶಿಷ್ಟವಾಗಿ ಎದ್ದು ಕಾಣಿಸ್ತದೆ, ಯಾವುದಾದ್ರೂ ಒಂದು ಎದ್ದು ಕಂಡಿತು ಅಂತಂದ್ರೆ ಅದು ನಾನೇ ಒಂದು ಅಂಶದಿಂದ ಅಲ್ಲಿದ್ದದ್ರಿಂದ ಅದು ಎದ್ದು ಕಂಡಿತು, ಇಲ್ದಿದ್ರೆ ಇಲ್ಲ. ಎಲ್ಲಿ ಯಾವಾಗ ಆ ಪರಮಾತ್ಮನ ವಿಭೂತಿ ರೂಪ ಅಲ್ಲಿ ಬಿಟ್ಟು ಹೋಗ್ತದೆ ಮತ್ತವನು ಮಾಮೂಲಿನಂತೆ ಆಗ್ತದೆ. ಆದ್ರಿಂದ ಎಲ್ಲೆಲ್ಲಿ ಯಾವುದು ಊರ್ಜಿತವಾಗಿ ಕಾಣಿಸ್ತದೆ ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು ಅನ್ನೋದೇ ವಿಭೂತಿ ಸಂಧಿಯ ಉದ್ದೇಶ. ದಾಸರು ಅದೆಲ್ಲ ಗ್ರಂಥಗಳನ್ನ, ಮೂಲ ಗ್ರಂಥಗಳನ್ನ ಶೋಧನೆ ಮಾಡಿ ಆ ವಿಭೂತಿ ಸಂಧಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನೊಂದರ್ಥ ವಿಭೂತಿ ಅಂತಂದ್ರೆ ಐಶ್ವರ್ಯ ಅಂತಲೂ ಅರ್ಥ ಉಂಟು. ಇದು ಐಶ್ವರ್ಯಪ್ರದ ಸಂಧಿಯೂ ಹೌದು. ಈ ಸಂಧಿಯಿಂದ ವಿಶಿಷ್ಟವಾಗಿರತಕ್ಕಂಥ ಐಶ್ವರ್ಯ ಪ್ರಾಪ್ತಿ ಆಗ್ತದೆ, ಸೌಭಾಗ್ಯ ಪ್ರಾಪ್ತಿ ಆಗ್ತದೆ. ಪ್ರಾರಂಭ ಆಗುವಾಗಲೂ ಕೂಡ ಇದು ಶ್ರೀಕಾರದಿಂದಲೇ ಪ್ರಾರಂಭ ಆಗ್ತದೆ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ಸಹಜ ವಿಜಾತಿ ಖಂಡ ಅಖಂಡ ಬಗೆಗಳ ನರಿತು ಬುಧರಿಂದ 10 ವಿಧವಾಗಿರತಕ್ಕಂಥ ವಿಭೂತಿಗಳನ್ನು ಹೇಳ್ತಾರೆ. ಶ್ರೀತರುಣಿ ವಲ್ಲಭನ, ಶ್ರೀತರುಣಿ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀ ವಲ್ಲಭನಾದಂತಹ ಪರಮಾತ್ಮನ ವಿಭೂತಿ ರೂಪವನ್ನ ಕಂಡ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತ. ಕಂಡ ಕಂಡಲ್ಲಿ ಅಂತಂದ್ರೆ ಎಲ್ಲಿ ನಮಗೆ ವಿಶೇಷ ಕಾಣ್ತದೆ, ಯಾವ ವ್ಯಕ್ತಿ ಎದ್ದು ಕಾಣಿಸ್ತಾನೆ ಅಂಥಲ್ಲೆಲ್ಲ ಈ ಭಗವಂತನ ವಿಭೂತಿ ರೂಪ ಚಿಂತನೆ ಮಾಡಬೇಕು.
ನೀತ ವಿಭೂತಿ ಅಂತ ಮೊದಲನೇದ್ದು, ಸಾಧಾರಣ ವಿಭೂತಿ ಅಂತ ಎರಡನೇದ್ದು, ವಿಶೇಷ ವಿಭೂತಿ 3, ಸಜಾತಿ ವಿಭೂತಿ ಅದು 4, ನೈಜ ವಿಭೂತಿ ಅಂತ 5, ಆಹಿತವು 6ನೇ ವಿಭೂತಿ ಆಹಿತ ವಿಭೂತಿ, 7ನೇದ್ದು ಸಹಜ ವಿಭೂತಿ, 8ನೇದ್ದು ವಿಜಾತಿ ವಿಭೂತಿ, 9 ಖಂಡ ವಿಭೂತಿ, 10ನೇದ್ದು ಅಖಂಡ ವಿಭೂತಿ ಅಂತ 10 ಬಗೆಯ ವಿಭೂತಿಗಳನ್ನು ನಿರೂಪಣೆ ಮಾಡಿದ್ದಾರೆ. ನೀತ ವಿಭೂತಿ ಅಂತಂದ್ರೆ ಮತ್ಸ್ಯಾದಿ ರೂಪಗಳು, ಅದಕ್ಕೆ ನೀತ ವಿಭೂತಿ ಅಂತ ಕರೀತಾರೆ. ವಿಭೂತಿ ಅಂತಂದ್ರೆ ಇನ್ನೊಬ್ಬರಲ್ಲಿ ಪರಮಾತ್ಮ ಇದ್ದ ರೂಪವೂ ವಿಭೂತಿ ಆಗಬಹುದು, ಪರಮಾತ್ಮನ ಅವತಾರ ರೂಪಗಳಿಗೂ ಕೂಡ ವಿಭೂತಿ ರೂಪ ಅಂತ ಹೆಸರು. 2 ಬೇರೆ ಬೇರೆಯವರಲ್ಲಿ ಸನ್ನಿಹಿತವಾದ ರೂಪವೂ ಹೌದು, ತಾನೇ ಪರಮಾತ್ಮ ತಾನೇ ವಿಭೂತಿ ಅಂತಲೂ ಅನ್ನಿಸ್ಕೊಳ್ತಾನೆ. ಆದ್ರೆ ಮೂಲ ರೂಪಕ್ಕೆ ಆ ರೀತಿ ಹೆಸರು ಬಂದದ್ದಿಲ್ಲ. ಮೂಲ ರೂಪದಿಂದ ನೀತ ಅಂದ್ರೆ ಹೊರಗೆ ಬಂದಿರತಕ್ಕಂಥ, ಮೂಲ ರೂಪದಿಂದ ಹೊರಗೆ ಬಂದು ಅಭಿವ್ಯಕ್ತವಾದ ಮತ್ಸ್ಯ, ಕೂರ್ಮ, ವರಾಹ ಇಂಥ ಅವತಾರ ರೂಪಗಳೇನಿದೆ ಅದಕ್ಕೆಲ್ಲ ನೀತ ವಿಭೂತಿ ಅಂತ ಹೆಸರು. ಸಾಧಾರಣ ವಿಭೂತಿ ಅಂತಂದ್ರೆ ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಪ್ರತಿಯೊಬ್ಬರೊಳಗೂ ಇದ್ದಾನೆ. ಏನ್ ವಿಶೇಷ ಏನ್ ಕಂಡಿದೆ ಹಾಗಾದ್ರೆ ಅಂತಂದ್ರೆ ನಾವು ಇದ್ದೀವಲ್ಲ ಪರಮಾತ್ಮ ಇದ್ದಾನೆ ಅಂತಲೇ ಅರ್ಥ. ಇನ್ನೇನು ಹೆಚ್ಚಿಗೆ ಆಗ್ಬೇಕಾಗಿಲ್ಲ. ಅಸ್ತಿತ್ವ ಏನಿದೆ, ಸತ್ತಾ ಏನ್ ಬಂದಿದೆ ನಮಗೆ ಅಸ್ತಿತ್ವ, ಅದು ಪರಮಾತ್ಮ ಇದ್ದದ್ರಿಂದಲೇ ಬಂದಿರೋದು. ಅದಕ್ಕೆ ಸಾಧಾರಣ ವಿಭೂತಿ ಅಂತ ಕರೀತಾರೆ. ವಿಶೇಷ ವಿಭೂತಿ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ರು. ಪೃಥು ಚಕ್ರವರ್ತಿ ಇಡೀ ಭೂಮಂಡಲವನ್ನ ಸುವ್ಯವಸ್ಥಿತಗೊಳಿಸಿ ಅದನ್ನ ಆಳಿದ ಪೃಥು ಚಕ್ರವರ್ತಿ. ಇಂಥವರಲ್ಲೆಲ್ಲ ಬ್ರಹ್ಮ, ವಾಯು, ಈ ಪೃಥು ಚಕ್ರವರ್ತಿ ಇವರಲ್ಲೆಲ್ಲ ಒಂದು ವಿಶೇಷ ವಿಭೂತಿ ಅಂತ ಕರೀತಾರೆ ಅದನ್ನು. ಸಜಾತಿ ವಿಭೂತಿ ಅಂತ ಮತ್ತೊಂದಿದೆ. ಸಜಾತಿ ವಿಭೂತಿ ಅಂತಂದ್ರೆ ಮರಗಳ ಪೈಕಿ ಅಶ್ವತ್ಥ ವೃಕ್ಷದಲ್ಲಿ ಪರಮಾತ್ಮ ಇದ್ದಾನೆ, ಇದು ಸಜಾತಿ ವಿಭೂತಿ. ಒಂದೇ ಜಾತಿಗೆ ಸೇರಿದವರಲ್ಲಿ ಒಬ್ಬ ವ್ಯಕ್ತಿ ಎದ್ದು ಕಂಡ ಅಂತಂದ್ರೆ ಅದಕ್ಕೆ ಸಜಾತಿ ವಿಭೂತಿ ಅಂತ ಹೆಸರು. ವಿಜಾತಿ ವಿಭೂತಿ ಅಂತ ಮತ್ತೊಂದಿದೆ. ವಿಜಾತಿ ಅಂತ ಕರೀತಾರೆ ದಾಸರು. ವಿಜಾತಿ ಅಂತಂದ್ರೆ ನಕ್ಷತ್ರಾಣಾಮಹಂ ಶಶಿ ಅಂತಾನೆ ಕೃಷ್ಣ. ನಕ್ಷತ್ರಗಳ ಪೈಕಿ ಚಂದ್ರನಲ್ಲಿ ನನ್ನ ವಿಭೂತಿ ಇದೆ. ಯಾಕೆ ಆಕಾಶದ ಕಡೆ ನೋಡಿದ್ರೆ ಎಲ್ಲಾ ನಕ್ಷತ್ರಗಳು ಸಣ್ಣ ಸಣ್ಣದಾಗಿ ಬಹಳ ಅಲ್ಪ ಪ್ರಕಾಶವಾಗಿ ಕಾಣ್ತದೆ, ಆದ್ರೆ ಆ ನಕ್ಷತ್ರಗಳ ಮಧ್ಯೆ ಎದ್ದು ಕಾಣೋದು ಚಂದ್ರ. ನಕ್ಷತ್ರಗಳ ಪೈಕಿ ಚಂದ್ರನಲ್ಲಿ ನನ್ನ ವಿಭೂತಿ ಇದೆ ಅಂತಾನೆ. ನಕ್ಷತ್ರಗಳ ಪೈಕಿ ಚಂದ್ರ ಅಂದಾಗ ಚಂದ್ರ ನಕ್ಷತ್ರನೋ? ಆ ಸಂಶಯ ಬರುತ್ತೆ. ಚಂದ್ರ ನಕ್ಷತ್ರ ಅಲ್ಲ. ಚಂದ್ರ ಅವನು ವಿಜಾತಿ, ನಕ್ಷತ್ರಗಳಿಗಿಂತ ವಿಜಾತಿ. ನಕ್ಷತ್ರ ಅಂತ ಒಂದು ಜಾತಿ, ಚಂದ್ರ ಗ್ರಹ, ಗ್ರಹಗಳಲ್ಲಿ ಸೇರ್ತಾನವನು. ಗ್ರಹಗಳ ಪೈಕಿ ಚಂದ್ರನಲ್ಲಿ ವಿಭೂತಿ ಇದೆ ಅಂತಂದ್ರೆ ಅದು ಸಜಾತಿ ಆಗ್ತದೆ. ಆದ್ರೆ ನಕ್ಷತ್ರಗಳ ಮಧ್ಯೆ ಚಂದ್ರನಲ್ಲಿ ವಿಭೂತಿ ಇದೆ ಅಂತಂದಾಗ ಅದು ವಿಜಾತಿ ವಿಭೂತಿ ಅಂತ ಭಾವಿಸುವ. ಯಾಕೆಂದ್ರೆ ನಕ್ಷತ್ರ ಅನ್ನೋದು ಬೇರೆ ಜಾತಿ, ಅವುಗಳ ಮಧ್ಯದಲ್ಲಿ ಚಂದ್ರ ಸೇರ್ಕೊಂಡಿದ್ದಾನೆ, ಒಬ್ಬ ಗ್ರಹ ಇದ್ದಾನೆ, ಅವನು ಎದ್ದು ಕಾಣಿಸ್ತಾ ಇದ್ದಾನೆ. ಆದ್ರಿಂದ ನಕ್ಷತ್ರಗಳ ಮಧ್ಯೆ ಚಂದ್ರ ಅಂತ ಬಂದಾಗ ಇದೆಲ್ಲ ವಿಜಾತಿ ವಿಭೂತಿ ಅಂತ ಇದನ್ನು ಪರಿಗಣಿಸಬೇಕು. ಅಂದ್ರೆ ಅವನು ವಾಸ ಮಾಡೋದೇ ವಿಜಾತಿಯರ ಮಧ್ಯದಲ್ಲಿ, ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನ ವಾಸ. ಆ ವಿಜಾತಿಯರ ಮಧ್ಯದಲ್ಲಿ ಇವನು ವಿಶಿಷ್ಟವಾಗಿ ಎದ್ದು ಕಾಣಿಸೋದ್ರಿಂದ ಅಲ್ಲಿ ಪರಮಾತ್ಮನ ವಿಭೂತಿ, ಇದಕ್ಕೆ ವಿಜಾತಿ ವಿಭೂತಿ ಅಂತ ಹೆಸರು. ಸಜಾತಿ ವಿಭೂತಿಗೆ ದೃಷ್ಟಾಂತ ಹೇಳಿದೆ. ಮರಗಳಲ್ಲಿ ಅಶ್ವತ್ಥ ಮರ ಅದೆಲ್ಲ ಸಜಾತಿ, ಎಲ್ಲ ಒಂದೇ ಜಾತಿಗೆ ಸೇರಿದ ಮರಗಳು. ಅದರಲ್ಲಿ ಅಶ್ವತ್ಥ ಮರ ಶ್ರೇಷ್ಠ ಅಂದಾಗ ಅದು ಒಂದೇ ಜಾತಿಯ ಗುಂಪಿನಲ್ಲಿ ಅದು ಹೆಚ್ಚಾಗಿ ಕಾಣಿಸ್ತಾ ಇದೆ, ವಿಶೇಷವಾದ ಮಹಿಮೆ ಉಂಟು ಅಶ್ವತ್ಥಕ್ಕೆ, ಅದರಿಂದ ಅದು ಸಜಾತಿ ವಿಭೂತಿ. ನೀತ ಅಂದ್ರೆ ಮತ್ಸ್ಯಾದಿಗಳು ಸಾಧಾರಣ ಎಲ್ಲರಲ್ಲೂ ಇರೋದು, ಬ್ರಹ್ಮಾದಿಗಳಲ್ಲಿ ವಿಶೇಷ. ಸಜಾತಿ ವಿಭೂತಿ ಅಂತಂದ್ರೆ ಒಂದೇ ಜಾತಿಗೆ ಸೇರಿದ ವ್ಯಕ್ತಿಗಳಲ್ಲಿ ಅಥವಾ ವಸ್ತುಗಳಲ್ಲಿ ಒಂದು ಹೆಚ್ಚಿಗಿದ್ರೆ ಅದರಲ್ಲಿ ಇರ್ತಕ್ಕಂಥ ವಿಭೂತಿ. ವಿಜಾತಿ ವಿಭೂತಿ. ನೈಜ ವಿಭೂತಿ ಅಂತಂದ್ರೆ ಸಾಲಿಗ್ರಾಮಾದಿಗಳಲ್ಲಿರ್ತಕ್ಕಂಥದ್ದು ನೈಜ ವಿಭೂತಿ ಅಂತ ಪರಿಗಣಿಸಿದ್ದಾರೆ ವ್ಯಾಖ್ಯಾನಕಾರರು. ಸಾಲಿಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ಬರಲಿಕ್ಕೆ ವಿಶೇಷವಾದಂತಹ ಆವಾಹನೆ, ಆ ವಿಧಿ ಯಾವುದೂ ಕೂಡ ಇಲ್ಲ. ಸಾಲಿಗ್ರಾಮದಲ್ಲಿ ಪರಮಾತ್ಮನ ನಿತ್ಯ ಸನ್ನಿಧಾನ ಇದ್ದೇ ಇರ್ತದೆ. ಪ್ರತಿಷ್ಠೆ ಮಾಡಿದಂತಹ ಪ್ರತಿಮೆಗಳು ಇವೆಲ್ಲ ಆದ್ರೆ ಅದಕ್ಕೆ ಕುಂಭಾಭಿಷೇಕ ಆಗಬೇಕು, ತತ್ವನ್ಯಾಸ, ಮಾತೃಕಾನ್ಯಾಸ, ಆವಾಹನೆ ಇವೆಲ್ಲ ವಿಧಿ ಇದೆ. ಅದಕ್ಕೆ ಆಹಿತ ಅಂತ ಕರೀತಾರೆ. ಪ್ರತಿಮಾ ಸ್ಥಾಪನೆ ಮಾಡಿದಾಗ, ಪ್ರತಿಷ್ಠೆ ಮಾಡಿದಾಗ ಆ ಮಂತ್ರಗಳಿಂದ ಪರಮಾತ್ಮನ ಸನ್ನಿಧಾನ ಬರೋ ಹಾಗೆ ಮಾಡಬೇಕು. ವಿಶೇಷ ಮಂತ್ರಗಳಿದೆ. ಆ ಮಂತ್ರಗಳಿಂದ ಹೋಮ ಮಾಡಿ, ಜಪ ಮಾಡಿ, ಕಲಶಗಳನ್ನ ಅಭಿಷೇಕ ಮಾಡಿ, ತತ್ವನ್ಯಾಸ, ಮಾತೃಕಾನ್ಯಾಸ ಎಲ್ಲ ಮಾಡಿದ್ರೆ ಸನ್ನಿಧಾನ ಬರ್ತದೆ. ಅದು ಆಹಿತ ವಿಭೂತಿ ಅಂತ ಅದಕ್ಕೆ ಹೆಸರು. ಆಹಿತ ಅಂತಂದ್ರೆ ಆಧಾನ ಮಾಡಬೇಕು.
ಸನ್ನಿಧಾನ ಬರುವಂತೆ ಆಧಾನ ಮಾಡಿದರೆ ಅದು ಆಹಿತ ವಿಭೂತಿ. ನೈಜ ವಿಭೂತಿ ಸಾಲಿಗ್ರಾಮಾದಿಗಳಲ್ಲಿ ಸಹಜ ಸಹಜ ಅಂತ ಹೇಳಿದ್ದೀನಿ. ಅದು ಬ್ರಹ್ಮಾದಿಗಳಲ್ಲಿ ವಿಜಾತಿ ಚಂದ್ರ, ನಕ್ಷತ್ರಗಳ ಮಧ್ಯೆ ಚಂದ್ರ. ಖಂಡ ಖಂಡ ವಿಭೂತಿ ಅಂದ್ರೆ ಒಂದೊಂದು ವಸ್ತುವಿನಲ್ಲಿ ಕೆಲವು ವೈಶಿಷ್ಟ್ಯ ಇರ್ತದೆ, ಅದು ಖಂಡ. ಎಲ್ಲವೂ ಸೇರಿದಾಗ ಅಖಂಡವಾದ ಒಂದು ವೈಶಿಷ್ಟ್ಯ ಅದರಲ್ಲಿ ಬರ್ತದೆ, ಶಕ್ತಿ ಬರ್ತದೆ, ಅದು ಅಖಂಡ ವಿಭೂತಿ. ಈ ಪ್ರಕಾರ 10 ವಿಭೂತಿಗಳನ್ನು ದಾಸರು ನಿರೂಪಣೆ ಮಾಡಿ ಅರಿತು ಬುಧರಿಂದ ಜ್ಞಾನಿಗಳಿಂದ ತಿಳ್ಕೊಂಡು ಯಾವುದ್ಯಾವುದು ಊರ್ಜಿತವಾಗಿ ಕಂಡು ಬರ್ತದೆ ಅದರಲ್ಲಿ ಈ ಪ್ರಕಾರ ಪರಮಾತ್ಮನ ಚಿಂತನೆ ಮಾಡ್ರಿ. ಜಲಧರಾಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿಹನು, ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತತ್ ಸ್ಥಾನದಲ್ಲಿ ಬೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತ ಅಲಭವ್ಯಾಪ್ತನ ರೂಪಗಳ ನೋಡು ತಲಿ ಹಿಗ್ಗುವುದು. ಜಲ ಅಂದ್ರೆ ನೀರು, ಧರ ಭೂಮಿ, ಆಕಾಶ. ನೀರಿನಲ್ಲಿ ಕೆಲವು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಅದಕ್ಕೆ ಜಲಜ ಅಂತ ಕರೀತಾರೆ. ಭೂಮಿ ಮೇಲೆ ಕೆಲವು ಸೃಷ್ಟಿ ಮಾಡಿದ್ದಾನೆ, ಭೂಜ ಅಂತ ಕರೀತಾರೆ. ಆಕಾಶದಲ್ಲಿ ಕೆಲವು ಪ್ರಾಣಿಗಳನ್ನು, ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ, ಅದು ಗಗನಚರ, ಆಕಾಶದಲ್ಲಿರ್ತಕ್ಕಂಥದ್ದು. ಹೀಗೆ ಜಲಾಧರ ಆಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿಹನು. ಜಲಚರ ಪ್ರಾಣಿ, ನೆಲದ ಮೇಲೆ ಓಡಾಡ್ತಕ್ಕಂಥವರು, ಆಕಾಶದಲ್ಲಿ ಹಾರತಕ್ಕಂತಹ ಪಕ್ಷಿಗಳು, ಇವೆಲ್ಲ ಇತ್ತು. ಅದರೊಳಗೆ ಸಜಾತಿ ವಿಭೂತಿ, ವಿಜಾತಿ ವಿಭೂತಿ, ಸಾಧಾರಣ ಇತ್ಯಾದಿ ವಿಶೇಷಗಳನ್ನ ತಿಳಿದು ಆಯಾ ಸ್ಥಾನದಲ್ಲಿ ಪರಮಾತ್ಮ ವಿಶೇಷ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಅಂತ ಸ್ಪಷ್ಟವಾಗಿ ಆ ಪರಮಾತ್ಮನನ್ನೇ ತಿಳ್ಕೊಂಡು ಆ ಭಗವಂತನಿಗೆ ಪೂಜಿಸಿರಿ. ಸಂತೋಷದಿಂದ ಹರ್ಷದ ಮನಸ್ಸಿನಿಂದ ಪರಮಾತ್ಮನಿಗೆ ಪೂಜಿಸಿರಿ. ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮನ ರೂಪಗಳನ್ನು ಈ ರೀತಿ ನೋಡಿ ಹಿಗ್ಗಬೇಕು. ಎಲ್ಲೆಲ್ಲಿ ಸಾಧಾರಣ ವಿಭೂತಿ, ವಿಶೇಷ ವಿಭೂತಿ, ಅದು ಒಟ್ಟು ಪರಮಾತ್ಮನ ಅಧಿಷ್ಠಾನಕ್ಕೆ ಯಾವುದ್ಯಾವುದು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಪ್ರತಿಮೆ ಸಾಲಿಗ್ರಾಮ ಗೋ ಅಭ್ಯಾಗತನು ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರ ಜನ ಪೃಥಿವಿ ಜಲಶಿಖಿ ಪವನ ತಾರಾಪಥ ನವಗ್ರಹ ಯೋಗ ಕರಣ ಭತಿಥಿ ಸಿತಾಸಿತ ಪಕ್ಷ ಸಂಕ್ರಮಣ ಅವನಧಿಷ್ಠಾನ. ಎಲ್ಲದರಲ್ಲಿಯೂ ಪರಮಾತ್ಮನ ಅಧಿಷ್ಠಾನ ಇದೆ. ಪೂಜೆ ಮಾಡುವಾಗ ಪ್ರತಿಮೆ, ಸಾಲಿಗ್ರಾಮ ಇವುಗಳನ್ನೆಲ್ಲ ಇಟ್ಕೊಂಡಿರ್ತೇವೆ. ಯಾಕೆ ಅಂದ್ರೆ ಅದರಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ. ಪ್ರತಿಮೆಗಳಲ್ಲಿದೆ, ಸಾಲಿಗ್ರಾಮದಲ್ಲಿದೆ. ಗೋ ಅಂತಂದ್ರೆ ವಿಶೇಷವಾಗಿ ಗೋಪೂಜೆ, ಗೋವಿನಲ್ಲಿ ಪರಮಾತ್ಮನ ವಿಭೂತಿ ಇದೆ. ಅಭ್ಯಾಗತರು, ಅತಿಥಿಗಳು. ಅಭ್ಯಾಗತರು ಅಂದ್ರೆ ಯಾರನ್ನ ಕರೆದಿರ್ತೀವಿ, ಅಭೂತರಾಗಿ ಯಾರು ಬಂದಿರ್ತಾರೆ ಅವರಿಗೆ ಅಭ್ಯಾಗತರು ಅಂತ ಹೆಸರು. ಕರೆಯದೇನೆ ಅಕಸ್ಮಾತ್ ಆಗಿ ತಾವೇ ಯಾರು ಬರ್ತಾರೆ ಅವರಿಗೆ ಅತಿಥಿ ಅಂತ ಹೆಸರು. ಇವತ್ತು ವ್ಯತ್ಯಾಸ ಆಗಿದೆ. ಮಾತ್ರ ಯಾರನ್ನ ಕರೆದಿರ್ತೀವಿ ಅವರಿಗೆ ಅತಿಥಿ ಅಂತ ಇಡ್ತೀವಿ. ಅತಿಥಿ ಅಂತಂದ್ರೆ ಇಂಥ ತಿಥಿ ಅಂತ ಅವ್ರಿಗೇನು ನಿಯಮ ಇರೋದಿಲ್ಲ, ಅಕಸ್ಮಾತ್ ಬಂದ್ಬಿಡ್ತಾರೆ. ಇಂಥ ದಿವಸ ಬನ್ನಿ ಅಂತ ಅವ್ರಿಗೊಂದು ಪರ್ಟಿಕ್ಯುಲರ್ ತಿಥಿ ಕೊಟ್ಟಾಗ ಅವರು ಸತಿಥಿಗಳು, ಅತಿಥಿಗಳಾಗುವುದಿಲ್ಲ. ಅವರಿಗೆ ಅಭ್ಯಾಗತರು ಅಂತ ಹೆಸರು. ಅತಿಥಿ ಅಂತಂದ್ರೆ ಯಾವತ್ತು ಬರ್ತಾರೆ ಏನು ನಮಗೆ ಕಲ್ಪನೆ ಇರೋದಿಲ್ಲ, ಇದಕ್ಕೆ ಹಾಗೆ ಬರ್ತಾರೆ, ಅವರಾಗಿ ಅವರು ಬರ್ತಾರೆ, ಆಶ್ರಯ ಪಡೆಯಬೇಕು ಅಂತ ಅತಿಥಿ ಅಂತ ಹೇಳ್ತಾರೆ. ಅಭ್ಯಾಗತರು ಅಂತಂದ್ರೆ ಕರೆದು ಬಂದವರು, ಅವರಲ್ಲೆಲ್ಲ ಪರಮಾತ್ಮನ ವಿಭೂತಿ ರೂಪ ಇರ್ತದೆ. ಆದ್ರಿಂದ ವಿಶೇಷವಾಗಿ ಆದರ ಮಾಡಬೇಕು ಅವರನ್ನ. ಶ್ರೀ ತುಳಸಿ, ಇದರಲ್ಲಂತೂ ಪರಮಾತ್ಮನ ವಿಭೂತಿ ಇದೆ ಅಂತ ಪ್ರಸಿದ್ಧಿ. ತುಳಸಿ ಇಲ್ಲದ ಪೂಜೆ ಹರಿ ಸ್ವೀಕಾರ ಮಾಡೋದಿಲ್ಲ ಅಂತ ಉಂಟು. ಯಾವುದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೂ ಕೂಡ ತುಳಸಿ ಸಹಿತವಾಗೇ ಮಾಡಬೇಕು. ಹೂ ಅದೆಲ್ಲ ಮಾಡುವಾಗ ತುಳಸಿ ಸಹಿತ ನಾನಾ ವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಅಂತಲೇ ಮಂತ್ರ ಇರ್ತದೆ. ತುಳಸಿ ದಳ ಸಹಿತವಾದಂತಹದ್ದನ್ನೇ ಮಾಡಬೇಕು. ಆದ್ರಿಂದ ಅದರಲ್ಲಿ ಪರಮಾತ್ಮನ ವಿಭೂತಿ ಇದೆ. ಪಿಪ್ಪಲ ವೃಕ್ಷ, ಯತಿಗಳು, ವನಸ್ಥರು, ಗೃಹಸ್ಥರು, ಒಟ್ಟು 4 ವರ್ಣದವರಲ್ಲಿಯೂ ಕೂಡ ಪರಮಾತ್ಮನ ವಿಭೂತಿ ಇದೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಲ್ಲಿ ಪರಮಾತ್ಮ ವಿಭೂತಿ ಇಟ್ಟು ಅವರಿಗೆ ಮಹತ್ವ ಕೊಟ್ಟಿದ್ದಾನೆ. ವೇದಾಧ್ಯಯನ ಮಾಡತಕ್ಕಂತಹ ಬ್ರಹ್ಮಚಾರಿಗಳು, ಅವರಲ್ಲಿ ಭಗವಂತನ ವಿಭೂತಿ ಇದೆ. ಗೃಹಸ್ಥರು ಪಂಚಯಜ್ಞ, 5 ಯಜ್ಞಗಳನ್ನ ಮಾಡಿಕೊಂಡಿರ್ತಕ್ಕಂತಹ ಗೃಹಸ್ಥರಲ್ಲಿ ಅವರು ಒಟುಗಳಿಗೂ ಮತ್ತು ಯತಿಗಳಿಗೂ ಆಶ್ರಯ ಕೊಡಬೇಕಾದವರು. ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ವಿಚಾರ ಮಾಡ್ತಾರೆ ಆಚಾರ್ಯ, ವರ್ಣಗಳಲ್ಲಿ ಯಾವುದು ಶ್ರೇಷ್ಠ ಅಂತಂದಾಗ ಒಂದು ಕಡೆ ಸನ್ಯಾಸಾಶ್ರಮ ಶ್ರೇಷ್ಠ ಅಂತ ಇದೆ. ಇದು ಆಶ್ರಮಗಳಲ್ಲಿ ಯಾವುದು ಶ್ರೇಷ್ಠ ಅಂತ ವಿಚಾರ ಮಾಡುವಾಗ ಸನ್ಯಾಸಾಶ್ರಮ ಶ್ರೇಷ್ಠ ಅಂತ ಒಂದು ಕಡೆ ಇದೆ, ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಮತ್ತೊಂದು ಕಡೆ. ಎರಡೂ ಬೇರೆ ಬೇರೆ ದೃಷ್ಟಿಯಲ್ಲಿ ಹೌದು. ಸನ್ಯಾಸಾಶ್ರಮ ಶ್ರೇಷ್ಠ ಯಾಕೆ ಅಂತಂದ್ರೆ ಆಶ್ರಮಗಳನ್ನು ಸೃಷ್ಟಿ ಮಾಡುವಾಗ ಪರಮಾತ್ಮ ಮೇಲಿನಿಂದ ಸೃಷ್ಟಿ ಮಾಡಿದ್ದಂತೆ. ತನ್ನ ತಲೆಯಿಂದ ಸೃಷ್ಟಿ ಮಾಡಿದ್ದು ಸನ್ಯಾಸಾಶ್ರಮ.
ಪರಮಾತ್ಮನ ಅಂಗಗಳಲ್ಲಿ ಮೇಲೆ ಕೆಳಗೆ ಅನ್ನೋ ಪ್ರಮೇಯ ಇಲ್ಲ. ಆದರೂ ಲೋಕದೃಷ್ಟಿಯಿಂದ ಇಟ್ಟುಕೊಂಡಾಗ ಉತ್ತಮಾಂಗ ತಲೆ ಮೇಲಿಂದು ಶ್ರೇಷ್ಠ, ಅಲ್ಲಿಂದ ಸನ್ಯಾಸಾಶ್ರಮ ಸೃಷ್ಟಿ ಮಾಡಿದಂತೆ. ಹೀಗೆ ಕೆಳಗೆ ಬರ್ತಾ ಹೃದಯದಿಂದ ಬ್ರಹ್ಮಚರ್ಯಾಶ್ರಮ ಹೀಗೆ ಮಾಡಿ ಕೆಳಗಡೆ ಗೃಹಸ್ಥಾಶ್ರಮ ಅಂತ ಕೆಳಗಿನಿಂದ ಸೃಷ್ಟಿ ಮಾಡಿದನಂತೆ. ಆದ್ದರಿಂದ ಸನ್ಯಾಸಾಶ್ರಮ ಶ್ರೇಷ್ಠ ಅಂತ ಒಂದು ದೃಷ್ಟಿಯಲ್ಲಿ ಹೇಳ್ತಾರೆ. ಗೃಹಸ್ಥಾಶ್ರಮ ಶ್ರೇಷ್ಠ ಅನ್ನೋ ಮಾತುಗಳು ಕೂಡ ಧರ್ಮಶಾಸ್ತ್ರದಲ್ಲಿದೆ. ಯಾಕೆ ಅಂತಂದ್ರೆ ಗೃಹಸ್ಥಾಶ್ರಮಿಗಳು ಈ ಯತ್ಯಾಶ್ರಮಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ಇಬ್ಬರಿಗೆ ಅವರನ್ನ ರಕ್ಷಣೆ ಮಾಡಬೇಕಾದದ್ದು ಗೃಹಸ್ಥರಂತ, ಅವರ ಹೊಣೆಗಾರಿಕೆ. ಆದ್ರಿಂದ ಗೃಹಸ್ಥಾಶ್ರಮ ಶ್ರೇಷ್ಠ. ಯಾಕೆ ಅಂದ್ರೆ ಈ ಬ್ರಹ್ಮಚಾರಿಗಳಿಗೂ ಕೂಡ ಅವರು ಮನೆಗೆ ಬಂದಾಗ ಭಿಕ್ಷಾಟನೆಗೆ ಅಂತ ಬಂದಾಗ ಅವರಿಗೆ ಭಿಕ್ಷೆ ಹಾಕಬೇಕು. ಯತಿಗಳಿಗೂ ಭಿಕ್ಷುಗಳು ಅಂತಲೇ ಹೆಸರಾದ್ರಿಂದ ಅವರಿಗೂ ಕೂಡ ಭಿಕ್ಷೆ ಹಾಕುವವರು ಗೃಹಸ್ಥರೇ. ಅದು ಯತಿಗಳು ಊಟ ಮಾಡ್ತಾರೆ ಅಂತ ಹೇಳೋ ಕ್ರಮ ಇಲ್ಲ, ಯತಿಗಳ ಭಿಕ್ಷಾ ಅಂತಲೇ ಹೇಳೋದು, ಗೃಹಸ್ಥರು ಹಾಕಬೇಕಾದದ್ದು. ಆದ್ರಿಂದ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ವ್ಯವಸ್ಥೆ ಮಾಡ್ತಾರೆ. ಇಂಥ ಒಂದು ಪುಣ್ಯ ಸಂಪಾದನೆ ಮಾಡುವ ಅವಕಾಶ ಆ ಗೃಹಸ್ಥಾಶ್ರಮಗಳಿಗಿದೆ. ಪಂಚಯಜ್ಞಗಳನ್ನ ಮಾಡಿಕೊಂಡಿರಬೇಕು. ಪಂಚಯಜ್ಞ ಅಂದ್ರೆ ಭೂತಯಜ್ಞ ಮತ್ತು ಮನುಷ್ಯ ಯಜ್ಞ, ಅತಿಥಿ ಸತ್ಕಾರ, ಇದೆಲ್ಲ ವೈಶ್ವದೇವಾದಿಗಳನ್ನು ಮಾಡಿಕೊಂಡು ದೇವಯಜ್ಞ, ಋಷಿ ಯಜ್ಞ, ಋಷಿ ತರ್ಪಣ ಮಾಡಿಕೊಂಡು ವೇದಾಧ್ಯಯನ ಮಾಡಿಕೊಂಡಿದ್ರೆ ಋಷಿ ಯಜ್ಞ, ಮತ್ತೆ ಪಿತೃಯಜ್ಞ. ದೇವ ಋಷಿ ಪಿತೃಯಜ್ಞ ಭೂತ ಮನುಷ್ಯ ಯಜ್ಞ ಅಂತ ಪಂಚಯಜ್ಞ ಪರಾಯಣರಾಗಿರ್ತಕ್ಕಂಥವರು. ಆದ್ದರಿಂದ ಅವರಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ. ವಾನಪ್ರಸ್ಥಾಶ್ರಮಗಳು ಸರ್ವವನ್ನು ಪರಿತ್ಯಾಗ ಮಾಡಿ ಕಾಡಿಗೆ ಹೋಗಿ ಜೀವನ ಮಾಡ್ತಕ್ಕಂಥ ವಾನಪ್ರಸ್ಥಾಶ್ರಮಗಳಲ್ಲಿಯೂ ಪರಮಾತ್ಮನ ವಿಭೂತಿ ಇದೆ. ಯಾಗ ಮಾಡ್ತಕ್ಕಂಥ ಯಜಮಾನನಲ್ಲಿ ಸ್ವಪರಜನ, ತಮ್ಮವರು ಅಂತ ವಿಶೇಷ ಯಾರಿರ್ತಾರೆ ಅವರಲ್ಲಿ, ಪರಜನರಲ್ಲಿ, ಪಂಚಮಹಾಭೂತಗಳಲ್ಲಿ ಎಲ್ರಿಗೂ ಆಶ್ರಯ ಕೊಡ್ತಕ್ಕಂಥ ಪೃಥ್ವಿ, ನೀರಿಲ್ದಿದ್ರೆ ಬದುಕೋದಿಲ್ಲ ಮನುಷ್ಯ, ನೀರು ಬೇಕು. ಅದರಲ್ಲಿ ಪರಮಾತ್ಮನ ವಿಭೂತಿ ಇದೆ. ಅದ್ರಲ್ಲಿ ಒಂದು ಮಹತ್ವ ಇದೆ, ನೀರಿನಲ್ಲಿ ಒಂದು ಮಹತ್ವ ಇದೆ. ಏನ್ ಕುಡಿದ್ರೂ ಕೂಡ ನೀರು ಬೇಕು ಮನುಷ್ಯನಿಗೆ. ಬರೇ ಹಾಲು ಕುಡಿದು ಬದುಕ್ಯಾನ, ನೀರು ಅಂತಲೇ ಬೇಕು, ಅದರಿಂದಲೇ ತೃಪ್ತಿ. ಅದರಿಂದ ನೀರಿನಲ್ಲಿ ಒಂದು ವಿಭೂತಿ ಇದೆ ಅಂತಲೇ ಭಾವಿಸಬೇಕು ನಾವು. ಪೃಥ್ವಿ, ಜಲ, ಶಿಖಿ, ಅಗ್ನಿ ಮತ್ತು ಪವನ ಅಂದ್ರೆ ವಾಯು, ತಾರಾಪಥ ಅಂದ್ರೆ ಆಕಾಶ, ಅವಕಾಶವನ್ನು ಕೊಡ್ತಕ್ಕಂಥ ಆಕಾಶ. ಹೀಗೆ ಪಂಚಮಹಾಭೂತಗಳಲ್ಲಿ ಪರಮಾತ್ಮ ವಿಭೂತಿ ರೂಪ ಇಟ್ಟು ಅದರಿಂದ ಪಂಚಮಹಾಭೂತಗಳಿಂದ ವಿಶೇಷ ಸೌಕರ್ಯ ನಾವು ಪಡೆಯುವಂತಾಗಿದೆ. ನವಗ್ರಹಗಳು, ಗ್ರಹಗಳಲ್ಲಿ ವಿಭೂತಿ ರೂಪ ಇದೆ. ಪರಮಾತ್ಮನ ವಿಭೂತಿ ರೂಪ ಇಟ್ಟು ನಿಮ್ಮನ್ನು ಜನರು ಪೂಜಿಸಲಿ, ಯಾರು ಪೂಜಿಸೋದಿಲ್ಲ ಅವರಿಗೆ ನೀವು ಪೀಡೆ ಮಾಡಿ, ಪೂಜಿಸಿದಾಗ ಬಿಡ್ರಿ ಅಂತ ಹೇಳಿದಾನಂತ. ಗ್ರಹ ಗಾವೋ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ ಪೂಜಿತಾ ಪೂಜಯಿಷ್ಯಂತಿ ನಿರ್ದಹಂತಿ ಅವಮಾನಿತಾ ಅಂತಾರೆ. ಗ್ರಹಗಳು 9 ಗ್ರಹನೂ ಅಷ್ಟೇ. ಗ್ರಹಾಹ ಗಾವಹ ಹಸುಗಳು, ನರೇಂದ್ರಶ್ಚ ಒಬ್ಬ ರಾಜ ಚಕ್ರವರ್ತಿ, ಗ್ರಹ ಅಥವಾ ಅಧಿಕಾರಿಗಳು ಅಂತ ಇಟ್ಕೊಳ್ಬೇಕು. ಇವತ್ತು ರಾಜ ಅಂತ ಬೇಡ, ಅಧಿಕಾರಿಗಳು. ಗ್ರಹ ಗಾವೋ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ, ವಿಶೇಷವಾಗಿ ಬ್ರಾಹ್ಮಣವರನ್ನ ಪೂಜಿತಾಹ ಪೂಜಯಿಷ್ಯಂತಿ, ಅವರನ್ನ ಆಗಾಗ್ಗೆ ಸ್ವಲ್ಪ ಪೂಜೆ ಮಾಡ್ತಾ ಇರ್ಬೇಕಂತ. ಗ್ರಹಗಳನ್ನು ಮರಿಬಾರ್ದು. ಗ್ರಹ ಸ್ತೋತ್ರ ಪಾರಾಯಣ, ಆಗಾಗ್ಗೆ ನವಗ್ರಹ ಹೋಮ ಇವೆಲ್ಲ ನಡಿಬೇಕು. ಈಗೇನು ಋತ್ಸಂಹಿತಾ ಯಾಗ ನಡೀತದೆ, ಅದರಲ್ಲಿ ಎಲ್ಲಾ ಗ್ರಹಗಳ ಹೋಮನೂ ಸೇರ್ತದೆ. ಅದರ ಗಾವಹ ಗ್ರಹಗಳ ಪೂಜೆ ಮಾಡಿದ್ರೆ ಅವುಗಳು ನಮಗೆ ಪೂಜಿತಾಹ ಪೂಜಯಿಷ್ಯಂತಿ ಅಂದ್ರೆ ನಮಗೆ ಅನುಕೂಲ ಮಾಡ್ತಾರ. ನಿರ್ದಹಂತೆ ಅವಮಾನಿತಾಹ, ಗ್ರಹಗಳನ್ನೇನಾದ್ರೂ ಅವಮಾನ ಮಾಡಿಬಿಟ್ರೆ, ತಿರಸ್ಕಾರ ಮಾಡಿಬಿಟ್ರೆ ಸುಖ ಆಗ್ತಾರಂತೆ. ಹೀಗೆ ಪರಮಾತ್ಮನ ಆಜ್ಞೆ, ಅವನ ವಿಭೂತಿ ರೂಪ ಇದೆ ಗ್ರಹಗಳಲ್ಲಿ. ಗಾವಹ ಹಸುಗಳಲ್ಲೂ ಅಷ್ಟೇ, ಅದನ್ನ ಹುಲ್ಲು ಕೊಟ್ಟು ಮೈ ಸವರಿ ಚೆನ್ನಾಗಿ ಅದನ್ನ ಆದರ ಮಾಡಿದ್ರೆ ಒಳ್ಳೆ ಹಾಲು ಕೊಡ್ತದೆ. ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಹಾಯ್ತದಂತ ಹಸು, ಎರಡೂ ಬರ್ತದೆ. ಬ್ರಾಹ್ಮಣಷ್ಟೇ ವಿಶೇಷತಃ, ಬ್ರಾಹ್ಮಣರು ಅಷ್ಟೇ ಪೂಜೆ ಮಾಡ್ಕೊಂಡಿದ್ರೆ, ಆದರದಿಂದ ಅವರನ್ನು ನೋಡ್ಕೊಂಡಿದ್ರೆ ಅವರು ಅಷ್ಟೇ ಅನುಗ್ರಹ ಮಾಡ್ತಾರೆ. ಎಲ್ಲಿಯಾದ್ರೂ ಸ್ವಲ್ಪ ಅವರ ಮೇಲೆ ಪ್ರಭುತ್ವ ಮಾಡ್ಲಿಕ್ಕೆ ಹೋಯ್ತು ಅಂತಂದ್ರೆ ನಿರ್ದಹಂತೆ ಅವಮಾನಿತ. ಅದರಿಂದ ಅವ್ರ ಬಗ್ಗೆನೂ ಎಚ್ಚರಿಕೆ ಇರಬೇಕು ಅಂತಾರೆ. ಬ್ರಾಹ್ಮಣಷ್ಟೇ ವಿಶೇಷತಃ ಅಂತ ಅಲ್ಲಿ ವಿಶೇಷ ಶಬ್ದ ಹಾಕಿದ್ರು. ಇನ್ನು ರಾಜ ಅಧಿಕಾರಿಗಳು ಅವರು ಅಷ್ಟೇ ಪೂಜಿತ ಪೂಜಯಿಷ್ಯಂತೆ, ಆಗಾಗ್ಗೆ ರಾಜರನ್ನ ಅವರಿಗೂ ಒಂದು ಆದರ ಮಾಡ್ತಾ ಇದ್ರೆ ಅವರು ಪ್ರಜೆಗಳಿಗೆ ಅನುಕೂಲವಾಗಿ ವರ್ತಿಸ್ತಾರೆ. ಹೀಗೆ ಗ್ರಹ ಗಾವೋ ನರೇಂದ್ರಶ್ಚ ಬ್ರಾಹ್ಮಣಶ್ಚ ವಿಶೇಷತಃ ಪೂಜಿತ ಪೂಜಯಿಷ್ಯಂತೆ. ಅದಕ್ಕೆ ಇವ್ರನ್ನೆಲ್ಲ ಹೇಳಿದ್ದಾರೆ. ಯಜಮಾನ ಸ್ವಪರ ಜನ ಪೃಥ್ವಿ ಜಲ ಶಿಖಿ ಪವನ ತಾರಾಪಥ ನವಗ್ರಹ ಯೋಗ ಕರಣ ಭ ತಿಥಿ ಕಾಲಗಳು. ಯೋಗಗಳು ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ. ತಿಥಿ, ಯೋಗ, ಕರಣ, ನಕ್ಷತ್ರ ಇವೇ ಪಂಚಾಂಗ ಅಂದ್ರೆ. ತಿಥೇಶ್ಚ ಶ್ರೀಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ಅಂತ ಒಂದೊಂದು ಫಲ ಇದೆ. ಆ ತಿಥಿ, ವಾರ, ನಕ್ಷತ್ರ,
ಕರಣಗಳು ಅಂತಿದ್ದಾವೆ. ಅದೆಲ್ಲ ವಿಶೇಷವಾದ ಇಂಥ ಯೋಗದಲ್ಲಿ ಈ ಕೆಲಸ ಮಾಡಬೇಕು, ಇಂಥ ಕರ್ಣದಲ್ಲಿ ಈ ಕೆಲಸ ಮಾಡಬೇಕು ಅಂತ ಜ್ಯೋತಿಷ್ಕರು ಹೇಳ್ತಾರೆ. ಅದರಲ್ಲಿ ಪರಮಾತ್ಮನ ವಿಭೂತಿ ರೂಪ ಇರ್ತದಾದ್ರಿಂದ ಆ ಮುಹೂರ್ತ ನೋಡಿ ಕಾರ್ಯ ಮಾಡಬೇಕು. ಅದು ಒಳ್ಳೆ ವಿಶೇಷವಾದ ಫಲಕ್ಕೆ ಸಾಧಕ ಆಗ್ತದೆ. ಅದರಲ್ಲಿ ಪರಮಾತ್ಮನ ವಿಭೂತಿ ಇರ್ತದೆ. ಯೋಗ ಕರಣ ಭ ಅಂದ್ರೆ ನಕ್ಷತ್ರ. ಇಂಥ ಕಾರ್ಯಕ್ಕೆ ಈ ನಕ್ಷತ್ರ ಪ್ರಶಸ್ತ ಅಂತಿದೆ. ಈ ಕಾರ್ಯಗಳಿಗೆ ಈ ಯೋಗ, ಈ ಕರಣ, ಈ ವಾರ, ಈ ತಿಥಿ ಆಗಬೇಕು ಅಂತಿದೆ. ಅದನ್ನೇ ಆರಿಸ್ಕೊಂಡು ಮಾಡಬೇಕು. ಯಾಕೆಂದ್ರೆ ಪರಮಾತ್ಮನ ವಿಭೂತಿ ವಿಶೇಷ ಸನ್ನಿಧಾನ ಇರ್ತದೆ. ಯಾವುದೋ ಒಂದು ಕಾಲವನ್ನು ನಾವು ಆರಿಸ್ಕೊಂಡಾಗ ಅದು ಬರ್ಲಿಕ್ಕಿಲ್ಲ. ಸಿತಾಸಿತ ಪಕ್ಷ ಸಂಕ್ರಮಣ ಅವನಧಿಷ್ಠಾನ, ಹಾಗೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಕೆಲವುದಕ್ಕೆ ಕೆಲವು ವಿಶೇಷ ಅಂತ ಇರ್ತದೆ. ಸಂಕ್ರಮಣ, ಇದೆಲ್ಲ ಪರಮಾತ್ಮನ ವಿಭೂತಿ ರೂಪಕ್ಕೆ ಪಾತ್ರವಾಗಿರ್ತಕ್ಕಂತಹ ಕಾಲ ಇದು. ಇಷ್ಟು ಹೇಳಿ ಮುಂದೆ ಎಲ್ಲೆಲ್ಲಿ ಎಷ್ಟೆಷ್ಟು ಭಗವಂತನ ವಿಭೂತಿ ರೂಪಗಳಿದೆ ಅನ್ನೋ ವಿವರಣೆಯನ್ನು ಮುಂದೆ ಕೊಡ್ತಾರೆ. ಕಾದಕಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತರದಿ ಲಕುಮೀಧವನು ಪ್ರತಿದಿನದಿ ಶಾಲಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ ಭೂಧರಗಳಿಗೆ ಅಭಿಮಾನಿ ದಿವಿಜರೊಳಿಪ್ಪ ನನವರತ. ಶಾಲಿಗ್ರಾಮದಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ ಅಂತಂದ್ರು. ಎಷ್ಟು ವಿಭೂತಿ ರೂಪ ಇದೆ ಅಂತನ್ನೋ ಲೆಕ್ಕವನ್ನು ಕೊಡ್ತಾರೆ. ಒಂದು ಶಾಲಿಗ್ರಾಮದಲ್ಲಿ ಪರಮಾತ್ಮ ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತರದಿ, ಅಕ್ಕಸಾಲಿಗರು ಸುವರ್ಣವನ್ನ ಬೆಂಕಿಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿದಾಗ ಅದು ಹೇಗೆ ಆ ಅಗ್ನಿ ಎದ್ದು ಕಾಣ್ತದೆ ಅದರಲ್ಲಿ, ಅದೇ ರೀತಿ ಪರಮಾತ್ಮ ಶಾಲಿಗ್ರಾಮದಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ, ಅನುಗ್ರಹ ಮಾಡ್ತಾನೆ. ಎಷ್ಟು ರೂಪದಿಂದ ಅಲ್ಲಿದ್ದಾನೆ ಒಂದು ಶಾಲಿಗ್ರಾಮದಲ್ಲಿ ಅಂತಂದ್ರೆ 5,535 ರೂಪಗಳಿಂದ ಸನ್ನಿಹಿತನಾಗಿದ್ದಾನಂತ. ಶಾಲಿಗ್ರಾಮದೊಳಗೆ ಅಷ್ಟು ರೂಪದಿಂದ ಇದ್ದಾನೆ. ಅದು ಶ ಅಂತಂದ್ರೆ 5 ಅಂತ ಅರ್ಥ. ಶಾಲಗ್ರಾಮ ಆ ಅಕ್ಷರದಿಂದಲೇನೆ ಆ ಸಂಖ್ಯೆ ಸಿಕ್ತದೆ. ಅಂದ್ರೆ ಯ ರ ಲ ವ ಶ 5ನೇ ಅಕ್ಷರ. ಲ ಅಂತಂದ್ರೆ 3, ಯ ರ ಲ 3ನೇ ಅಕ್ಷರ. ಗ್ರ ಅಂತಂದ್ರೆ 5 ಆಗ್ತದೆ. ಕ ಖ ಗ ಯ ರ ಗ್ರ ಸಂಧಿ ಒಟ್ಟಿಗೆ ಸೇರಿ ಸಂಯುಕ್ತಾಕ್ಷರ ಆದ್ರಿಂದ ಗ್ರ ಅಂದ್ರೆ 5, ಮ ಅಂದ್ರೆ ಮತ್ತೆ 5, ಪ ಫ ಬ ಭ ಮ. ಅದರಿಂದ ಶ ಅಂದ್ರೆ 5, ಲ ಅಂದ್ರೆ 3, ಗ್ರ 5, ಮ 5. ಅಂಕಾನಾಂ ವಾಮತೋಗತಿ ಅಂತ ಮೊನ್ನೆ ಹೇಳಿದ ಹಾಗೆ ಈ ಕಡೆಯಿಂದ ಓದಿಬಿಟ್ರೆ 5,535 ಆಗ್ತದೆ. ಅದರಿಂದ ಶಾಲಿಗ್ರಾಮದಲ್ಲಿ ಒಂದು ಶಾಲಿಗ್ರಾಮದಲ್ಲಿ ಪರಮಾತ್ಮನ ವಿಭೂತಿ ರೂಪಗಳು 5,535 ಇದೆ. ಪ್ರತಿದಿನದಿ ಶಾಲಿಗ್ರಾಮದೊಳಗಿಪ್ಪ ನಿತ್ಯ ಸನ್ನಿಧಾನ ಯಾವಾಗ್ಲೂ ಇರ್ತಾನೆ. 5,000 ಮೇಲೆ 35,500 ರೂಪದಿ ಭೂಧರಗಳ ಅಭಿಮಾನಿ ದಿವಿಜರೊಳಿಪ್ಪ ನನವರತ. ಈ ರೀತಿ ಶಾಲಿಗ್ರಾಮದಲ್ಲಿ ಪರಮಾತ್ಮ ಇಷ್ಟು ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಅಂತ ಅನ್ನೋದನ್ನ ನಿರೂಪಣೆ ಮಾಡಿ, ಪ್ರತಿಮೆಯಲ್ಲಿ 2 ಥರ ಪ್ರತಿಮೆ, ಅಚಲ ಪ್ರತಿಮೆ, ಚಲ ಪ್ರತಿಮೆ ಅಂತ 2. ಅಚಲ ಪ್ರತಿಮೆಯಲ್ಲೂ ಪರಮಾತ್ಮ ಇದ್ದಾನೆ. ಚಲ ಪ್ರತಿಮೆ ದೇವತೆಗಳು, ಬ್ರಾಹ್ಮಣರು, ಭೂಸುರರು, ಸುರರು, ಭೂಸುರರು ಇವರೆಲ್ಲ ಪರಮಾತ್ಮನ ಪ್ರತಿಮೆನೆ. ವಿಷ್ಣು ಬ್ರಾಹ್ಮಣ ರೂಪೇಣ ಶಶ್ವಚ್ಚರತೆ ಭೂತಲೆ ಅಂತಾರೆ. ವಿಷ್ಣು ಭೂಮಿಯಲ್ಲಿ ಯಾವಾಗಲೂ ಸಂಚಾರ ಮಾಡ್ತಿರ್ತಾನಂತೆ. ಆ ತನ್ನ ಮೂಲ ರೂಪದಿಂದ ಬಂದಿರೋದಿಲ್ಲ. ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡು ಪೀತಾಂಬರಧಾರಿಯಾಗಿ ವನಮಾಲಾ ವಿಭೂಷಿತನಾಗಿ ಕಾಣಿಸೋದಿಲ್ಲ ಪರಮಾತ್ಮ. ಆದ್ರೆ ಸಂಚಾರ ಮಾಡ್ತಿರ್ತಾನೆ. ಹೇಗೆ ಅಂತಂದ್ರೆ ವಿಷ್ಣು ಬ್ರಾಹ್ಮಣ ರೂಪೇಣ ಶಶ್ವಚ್ಚರತೆ ಭೂತಲೆ, ಬ್ರಾಹ್ಮಣ ರೂಪದಿಂದ ಸಂಚಾರ ಮಾಡ್ತಾ ಇರ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇನೆ. ವಿಷ್ಣುವೇ ಈ ರೂಪದಿಂದ ಸಂಚಾರ ಮಾಡಿದ್ದಾನೆ, ಪರಮಾತ್ಮನೇ ಈ ರೂಪದಿಂದ ಬಂದಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹಾಗೆ ಪ್ರಮಾಣನೇ ಇದೆ. ಬ್ರಾಹ್ಮಣ ರೂಪೇಣ ಶಶ್ವಚ್ಚರತಿ ಭೂತಲೆ ಅಂಥ ಪ್ರತಿಮೆನೂ ಇಟ್ಕೊಳ್ಬೇಕು. ಅದು ಚಲ ಪ್ರತಿಮೆ. ಒಟ್ಟು ಪ್ರತಿಮೆಯಲ್ಲಿ ಎಷ್ಟು ರೂಪ ಅಂತಂದ್ರೆ ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲೆ 500 ರೂಪವ ಧರಿಸಿ ಇಪ್ಪನು ಆಹಿತಾಚಲದಿ. 513 ರೂಪದಿಂದ ಪರಮಾತ್ಮ ಇರ್ತಾನಂತ. ಪ್ರ ಅಂದ್ರೆ 3, ಪ ಅಂದ್ರೆ 1, ರ ಅಂದ್ರೆ 2, ಪ್ರ ಅಂದ್ರೆ 3 ಆಯ್ತು. ತಿ ಮೊದಲನೇ ಅಕ್ಷರ, ಅದು 1 ಅಂತ ಅರ್ಥ. ಪ್ರತಿಮಾ ಮಾ ಅಂತಂದ್ರೆ ಮತ್ತೆ 5, ಪ ಪ ಬ ಭ ಮ. ಆದ್ರಿಂದ 513 ರೂಪ ಆಯ್ತು. 315 ಅಂತ ಓದಬಾರ್ದು. ಅಂಕಾನಾಂ ವಾಮತೋಗತಿ ಅಂತಿರೋದ್ರಿಂದ 513 ರೂಪಗಳಿಂದ ಪ್ರತಿಮೆಯಲ್ಲಿ ಪರಮಾತ್ಮ ಇದ್ದಾನೆ. ಈ ಅಚಲ ಪ್ರತಿಮೆಯಲ್ಲಿ ಆಹಿತ ಅಂತ ಒಂದು ವಿಭೂತಿ ಹೇಳಿದೆ. 10 ವಿಭೂತಿಗಳಲ್ಲಿ ಆಹಿತ. ಪ್ರಾಣ ಪ್ರತಿಷ್ಠೆ ಮಾಡಿ, ಕುಂಭಾಭಿಷೇಕ ಮಾಡಿ, ತತ್ವನ್ಯಾಸ ಮಾತೃಕಾನ್ಯಾಸಗಳಿಂದ ಪರಮಾತ್ಮನ ಸನ್ನಿಧಾನ ಬರುವಂತೆ ಮಾಡಿರ್ತಾರೆ. ಅಲ್ಲಿ ಆಹಿತ ವಿಭೂತಿ ಅಂತಿರ್ತದೆ. ಹೀಗೆ ಅಚಲ ಪ್ರತಿಮೆಗಳಲ್ಲಿ ಪರಮಾತ್ಮ 513 ರೂಪದಿಂದ ಆಹಿತ ರೂಪದಿಂದ ವಿಭೂತಿ ರೂಪದಿಂದ ಇದ್ದಾನೆ. ಚಲ ಪ್ರತಿಮೆಗಳಲ್ಲಿ ದೇವತೆಗಳಲ್ಲಿ ಪ್ರತೀಕ ಸುರರಳು ತೋರುತಿಪ್ಪನು, ದೇವತೆಗಳಲ್ಲಿಯೂ ಕೂಡ ಕಾಣ್ತಾನೆ.
ನಾವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಮನನ ಮಾಡಿದಾಗ ಅಲ್ಲಲ್ಲಿ ಗೋಚರ ಆಗ್ತಾನೆ. ಎರಡು ರೀತಿ, ಈ ಅಚಲ ಪ್ರತಿಮೆಯಲ್ಲಿಯೂ ಕೂಡ ಅಭಿಮಾನಿ ದೇವತೆಗಳಿರ್ತಾರೆ, ಅವರಲ್ಲಿ ಪರಮಾತ್ಮ ಗೋಚರ ಆಗ್ತಾನೆ. ಇನ್ನು ಪೃಥಕ್ ಸಂಚಾರ ಮಾಡ್ತಕ್ಕಂಥ ದೇವತೆಗಳು ಕೂಡ ಪರಮಾತ್ಮನ ಪ್ರತಿಮೆ, ಅಲ್ಲಿಯೂ ಭಗವಂತ ಗೋಚರ ಆಗ್ತಾನೆ. ದಾರುಮಥನವಗೈಯೇ ಪಾವಕ ತೋರುವಂತೆ ಪ್ರತೀಕ ಸುರರುಳು ತೋರು ತಿಪ್ಪನು ತತ್ತದಾಕಾರದಲ್ಲಿ ನೋಡ್ಪರಿಗೆ. ಅರಣಿಗಳಲ್ಲಿ ಅಗ್ನಿ ಇರ್ತದೆ, ಅರಣಿ ಕಾಷ್ಠದಲ್ಲಿ. ಆ ಕಾಷ್ಠದಲ್ಲಿರುವ ಅಗ್ನಿ ನಮಗೆ ಸ್ಫುಟವಾಗಿ ಮೇಲ್ನೋಟಕ್ಕೆ ಕಾಣೋದಿಲ್ಲ. ಅದನ್ನು ಮಥನ ಮಾಡಿದಾಗ, ಘರ್ಷಣೆ ಮಾಡಿದಾಗ ಯಾವ ರೀತಿ ಅಗ್ನಿ ಅಭಿವ್ಯಕ್ತವಾಗಿ ತೋರ್ತದೋ ಅದರಂತೆ ವಿಶೇಷ ಚಿಂತನ ಮನನ ಮಾಡಿದಾಗ ಆ ಪ್ರತಿಮೆಗಳಲ್ಲಿ, ಪ್ರತಿಮಾಭಿಮಾನಿ ದೇವತೆಗಳಲ್ಲಿ ಭಗವಂತ ಗೋಚರಾಗ್ತಾನೆ. ಪೃಥಕ್ಕಾಗಿ ದೇವತೆಗಳಲ್ಲಿಯೂ ಕೂಡ ಪರಮಾತ್ಮ ವ್ಯಕ್ತನಾಗ್ತಾನೆ. ಅಗ್ನಿಯನ್ನು ಉಪಾಸನ ಮಾಡಿದರೆ ಅಗ್ನಿಯಲ್ಲಿ ಪರಮಾತ್ಮ ಅಭಿವ್ಯಕ್ತ ಆಗ್ತಾನೆ. ಯಾವ್ಯಾವ ದೇವತೆಗಳನ್ನು ಆ ದೇವತೆಗಳಲ್ಲಿ ಪರಮಾತ್ಮನ ಉಪಾಸನೆ ಮಾಡ್ತೀವಿ, ಆಯಾ ದೇವತೆಗಳಲ್ಲಿ ಪರಮಾತ್ಮ ಉಪಾಸನ ಮಾಡಿದಾಗ ಅಲ್ಲಿ ಅಭಿವ್ಯಕ್ತನಾಗಿ ಗೋಚರ ಆಗ್ತಾನೆ. ಅದರಿಂದ ಪ್ರತಿಮೆಯೂ ಕೂಡ ಪರಮಾತ್ಮನ ವಿಭೂತಿ ರೂಪಕ್ಕೆ ಅದೊಂದು ಅಧಿಷ್ಠಾನ. ಕರ್ಣನಿಯಾಮಕನು ತಾ ಉಪಕರಣದೊಳಗೆ 52,014 ಶತರೂಪಗಳನ್ನೇ ಧರಿಸಿ ಇರುತಿಹನು. ತದ್ರೂಪ ನಾಮಗಳ ಅರಿತು ಪೂಜಿಸುತಿಹರ ಪೂಜೆಯ ನಿರುತ ಕೈಗೊಂಬನು ತೃಷಾರ್ಥನು ಜಲವ ಕೊಂಬಂತೆ. ಎಲ್ಲ ಇಂದ್ರಿಯ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ಆಯಾ ಇಂದ್ರಿಯಗಳಲ್ಲಿ, ಉಪಕರಣ ಅಂದ್ರೆ ಇಂದ್ರಿಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. 11 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಇವುಗಳಲ್ಲಿ ಪರಮಾತ್ಮ ಕರ್ಣನಿಯಾಮಕನಾದ, ಇಂದ್ರಿಯ ನಿಯಾಮಕನಾದ ಪರಮಾತ್ಮ ಆ ಇಂದ್ರಿಯಗಳಲ್ಲಿ ಪೂಜೆ ಮಾಡುವಾಗ, ಪರಮಾತ್ಮನ ಪೂಜೆ ಮಾಡುವಾಗ ಎಲ್ಲ ಇಂದ್ರಿಯಗಳ ಕಾರ್ಯ ಇದೆ. ಇಂದ್ರಿಯಗಳಲ್ಲಿ ಭಗವಂತ 52,114 ರೂಪಗಳನ್ನು ಧರಿಸಿ ಉಪಕರಣಗಳಲ್ಲಿದ್ದಾನಂತೆ. ಇನ್ನೊಂದು ಅರ್ಥನೂ ಮಾಡಬಹುದು. ಉಪಕರಣ ಅಂತಂದ್ರೆ ಪೂಜೆ ಮಾಡುವಾಗ ಕರ್ಣಗಳೂ ಬೇಕು. ಉಪಕರಣ ಅಂತಂದ್ರೆ ಆ ಪೂಜಾ ದ್ರವ್ಯಗಳನ್ನೇನು ಉಪಯೋಗಿಸ್ತೀವಿ, ಹಲಿಗಾರ್ತಿ, ಧೂಪಾರ್ತಿ, ಮಂಗಳಾರತಿ ಮಾಡ್ಲಿಕ್ಕೆ ನೀಲಾಂಜನಗಳು, ಈ ಸೋಮಸೂತ್ರ, ಅಭಿಷೇಕ ಮಾಡ್ಲಿಕ್ಕೆ, ಈ ಕನ್ನಡದಲ್ಲಿ ಹೇಳ್ತಾರೆ ನೋಡ್ರಿ, ಉಪಕರಣಿ ಸಾಮಾನು ಅಂತಾರೆ. ಉಪಕರಣಿ ಸಾಮಾನು ಅಂತ ಈ ಕಡೆ ಹೇಳೋದುಂಟು, ಉಪಕರಣಿ ತೊಳಿಬೇಕು ಅಂತ. ಉಪಕರಣಿ ಅಂತಂದ್ರೆ ಅದು ಉಪಕರಣ ಅಂತ ಅರ್ಥ. ದೇವರ ಪೂಜೆಗೆ ಉಪಯೋಗಿಸ್ತಕ್ಕಂಥ ಉಪಕರಣ ಸಾಮಾನುಗಳೇನಿದೆ ಅದರಲ್ಲಿಯೂ ಪರಮಾತ್ಮ ಇದ್ದಾನೆ, ಅದು ಉಪಕರಣ ಅಂತ ಕರೀತಾರೆ. ಅದರಲ್ಲಿ 52,114 ರೂಪದಿಂದ ಇದ್ದಾನಂತೆ. ಯಾರಿಗೆ ಪ್ರತಿಮಾ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಶಾಲಿಗ್ರಾಮ ಮುಟ್ಲಿಕ್ಕೆ, ಶಾಲಿಗ್ರಾಮ ಪೂಜೆಗೆ ಯಾರಿಗೆ ಅಧಿಕಾರ ಇಲ್ಲ, ಹೆಣ್ಣು ಮಕ್ಕಳು, ನಮಗೆ ಹಾಗಾದ್ರೆ ಆ ಶಾಲಿಗ್ರಾಮದಲ್ಲಿರ್ತಕ್ಕಂಥ 5,535 ರೂಪ ಅದ್ರ ಪೂಜೆ ಭಾಗ್ಯ ನಮಗಿಲ್ಲ ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ಉಪಕರಣಿ ಸಾಮಾನು ತೊಳೆದ್ರು ಸಾಕು, 52,114 ರೂಪಗಳ ಪೂಜೆ ಮಾಡಿದ ಹಾಗಾಗ್ತದೆ ಅವರಿಗೆ, ಆ ಭಾಗ್ಯ ಅವರಿಗಿದೆ. ಈ ರೀತಿ ಕೂಡ ಅದಕ್ಕೊಂದು ಅರ್ಥ. ಕರ್ಣನಿಯಾಮಕನು ತಾ ಉಪಕರಣದೊಳಗೆ 52,014 ಶತರೂಪಗಳನ್ನೇ ಧರಿಸಿ, ಅದೇ ಒಂದು ದೊಡ್ಡ ದೇವತಾರ್ಚನೆ ಆಗ್ತದೆ. ಅಲ್ಲಿ ಪರಮಾತ್ಮನ ರೂಪ ಇದೆ. ಇರುತಿಹನು ತದ್ರೂಪನಾಮಗಳ ಅರಿತು ಪೂಜಿಸುತಿಹರ ಪೂಜೆಯ ನಿರುತ ಕೈಗೊಂಬನು ತೃಷಾರ್ಥನು ಜಲವ ಕೊಂಬಂತೆ. ಬಾಯಾರಿದವನು ಎಷ್ಟು ಆಸಕ್ತಿಯಿಂದ, ಎಷ್ಟು ಕಳಕಳಿಂದ ಅವನಿಗೆ ನೀರು ಬೇಕು, ಯಾರು ಕೊಟ್ಟರೆ ಸಾಕು ನೀರು ಬೇಕು ಅಂತ ಹೇಗೆ ಇಸ್ಕೋತಾನೋ ಹಾಗೆ ಪರಮಾತ್ಮ ಅವನು ಪರಿಪೂರ್ಣನೇ ಆಗಿದ್ದರೂ ಕೂಡ ತೃಷಾರ್ಥ, ಬಾಯಾರಿದವನು ನೀರು ಸ್ವೀಕಾರ ಮಾಡುವಂತೆ ಈ ಭಗವದ್ ರೂಪಗಳನ್ನು ತಿಳ್ಕೊಂಡು, ಜ್ಞಾನಿಗಳಿಂದ ಎಷ್ಟು ರೂಪ ಇದೆ ಏನು ಅಂತ ಅದನ್ನು ತಿಳ್ಕೊಂಡು ಪೂಜೆ ಮಾಡುವವರ ಪೂಜೆಯನ್ನ ಆ ರೀತಿ ಸ್ವೀಕಾರ ಮಾಡ್ತಾನಂತೆ ಪರಮಾತ್ಮ. ನಾವು ಮಾಡೋದು ಬಾಕಿ ಅಷ್ಟೇ ಹೊರತು ಒಂದ್ ಹೆಜ್ಜೆ ಮುಂದಿದ್ದಾನಂತೆ ಪೂಜೆ ಸ್ವೀಕಾರ ಮಾಡ್ಲಿಕ್ಕೆ. ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡುವಾಗ, ಮಗು ತಾಯಿ ಊಟ ಮಾಡುವಾಗ ಬಂದು ಕೈವಡ್ಡಿ ತಾಯಿ ಹತ್ರ ಆ ಭಕ್ಷ್ಯ ಭೋಜ್ಯಗಳನ್ನು ಇಸ್ಕೊಂಡು ತಿನ್ನುವಂತೆ ಕರ್ಮ ಸಮರ್ಪಣೆ ಮಾಡುವಾಗ ಪರಮಾತ್ಮ ತಾನು ಕೈವಡ್ಡಿ ತಗೋತಾನಂತೆ. ಮೊದಲೇ ಕೈ ಚಾಚಿ ಬಿಟ್ಟಿರ್ತಾನೆ. ದಕ್ಷಿಣೆ ಕೊಡ್ಲಿಕ್ಕೆ ಬಂದಾಗ ಅಲ್ಲಿ ಬರುವಾಗ್ಲೇನೆ ನಾವು ಚಾಚಿ ಬಿಟ್ಟಿರ್ತೀವಿ. ಹಾಗೆ ಇನ್ ಪಕ್ಕದಲ್ಲಿ ಕೊಡ್ತಿದ್ದಾರೆ ಅಂತ ಅನ್ನುವಾಗ ಕೈ ಮುಂದೆ ಹೋಗ್ತದೆ. ಆ ರೀತಿ ಯಾಕೆ ಅಂತಂದ್ರೆ ಅವ್ರಿಗೆ ಪುಣ್ಯ ಬರಲಿ ಅಂತ, ಅವರಿಗೆ ಪುಣ್ಯ ಬರಲಿ. ಹಾಗೆ ಪರಮಾತ್ಮ ಪೂಜೆ ಮಾಡುವವರ ಪೂಜೆಯನ್ನ, ಅರ್ಪಣೆ ಮಾಡ್ತಕ್ಕಂಥವರ ಕರ್ಮ ಸಮರ್ಪಣೆಯನ್ನ ಹೇಗೆ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ, ಕೈವಡ್ಡಿ ನನಗೊಂತು ಕೊಡು ಅಂತ ಮಗು ಕೇಳುವಂತೆ, ತೃಷಾರ್ಥ ಬಾಯಾರಿದವನು ಸ್ವಲ್ಪ ನೀರು ಬೇಕು ಅಂತ ನೀರೆಲ್ಲಿದೆ ಅಂತ ಅರಿಸಿಕೊಂಡು ಹೋಗಿ ನೀರು ಬೇಕು ಅಂತ ಹುಡುಕಿ ಆ ನೀರನ್ನು ಕುಡಿಯುವಂತೆ ಯಾರು ಪೂಜೆ ಮಾಡುವವರಿದ್ದಾರೆ, ಎಲ್ಲಿ ಪೂಜೆ ನಡೀತದೆ ಅಲ್ಲಿ ಹೋಗಿ ಆ ಪೂಜಾ ಸ್ವೀಕಾರ ಮಾಡೋಣ ಅಂತ ಪರಮಾತ್ಮ ಪೂಜಾ ಸ್ವೀಕಾರ ಮಾಡ್ಲಿಕ್ಕೆ ತಾನು ಹುಡುಕೊಂಡು ಬರ್ತಾನಂತೆ. ನೀರು ಹುಡುಕೊಂಡು ಹೋಗೋ ಹಾಗೆ ಪರಮಾತ್ಮ ಪೂಜಾ ಮಾಡುವವ್ರನ್ನ ಹುಡುಕೊಂಡು ಬರ್ತಾನೆ. ಇಷ್ಟು ದಾಸರು ದೃಷ್ಟಾಂತ ಕೊಟ್ಟು ಹೇಳ್ತಿದ್ದಾರೆ. ಇದರ ಅಭಿಪ್ರಾಯ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತಂದ ಹಾಗೆ. ನಾವು ಮಲಗಿ ಹಾಡ್ತಿದ್ರೆ ಕೂತ್ಕೊಂಡು ಕೇಳ್ತಾನಂತೆ, ಕುಳಿತು ಪಾಡಲು ನಿಲ್ಲುವ. ಆ ರೀತಿ ಒಂದು ಹೆಜ್ಜೆ ಮುಂದೆ ಪರಮಾತ್ಮ ಭಕ್ತರು ಮಾಡಿದ್ದನ್ನು ಸ್ವೀಕಾರ ಮಾಡ್ಲಿಕ್ಕೆ
ಅಷ್ಟು ಕಾತುರನಾಗಿರ್ತಾನೆ, ಅವರಿಗೆ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನ್ನೋದನ್ನು ತಿಳ್ಕೊ.